ಎನಿಸಿದ ಚಿಂತೆ ಐವರ ಕಾಂತೆ ಎನಿಸಿದ ಚಿಂತೆ ತಳೆದ ಬರಿ ಭಾವ ಸವೆಸಿದ ಜೀವ ತಳೆದ ಬರಿ ಭಾವ ಸವೆಸಿದ ಜೀವ ಸರ್ವೇಶ ಕೊಡುತ್ತಿರ ವಿಭವ ಸರ್ವೇಶ ಕೊಡುತ್ತಿರ ವಿಭವ ಜಲಿಸುವುದಲ್ಲ ಮರೆತ ನಿಜಾದ ಕಲುಷಿತ ಮನದ ವ್ಯಾಕುಲ ಭಾವ ಜಲಿಸುವುದಲ್ಲ ಮರೆತ ಜಲಿಸುವುದಲ್ಲ ಮರೆತ ಜಲಿಸುವುದಲ್ಲ ಮರೆತ ಪರಮಾತ್ಮ ದೀನ ದಯಾನಿಧಿ ನೀನಲ್ಲದೆ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ಜೂಜಿನಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಅಪಮಾನಿತಳಾದೆನು. ಕದ್ದ ಕಳ್ಳನಂತೆ ಕಾಡಿಂದ ಕಾಡಿಗೆ ತಲೆಮರೆಸಿಕೊಂಡು ಅಲ್ಲಿದ್ದಾಯ್ತು. ಕಷ್ಟಗಳು ಮುಗಿದವು, ಸುಖದಿಂದ ಇರಡವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಅವಮಾನ. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಪಾಂಚಾಲಿ, ಪ್ರಿಯ ಪಾಂಚಾಲಿ, ಇವಳೇಕೆ ಈ ರೀತಿ ರೋಧಿಸುತ್ತಿರುವಳಲ್ಲ? ಪ್ರಿಯತಮೆ, ಶೋಕವೇಕೆ ಬಿಡ ಚಿಂತೆ ಮರದಿ, ಬಿಡ ಚಿಂತೆ ಮರದಿ ಕಡ ದುರಾತ್ಮರವನಿನ್ನು ವಧಿಸುವೆನ ಪ್ರಣವಿ ಎನ್ ವೈರಿಗಳವರನ್ನು ಸಿಡಿಯುವನ ಪಾಂಚಾಲಿ. ಶೋಕವೇಕೆ ಬಿಡ ಚಿಂತೆ ಮರದಿ, ಬಿಡ ಚಿಂತೆ ಮರದಿ ಕಡ ದುರಾತ್ಮರವನಿನ್ನು ವಧಿಸುವೆನ ಎನ್ ವೈರಿಗಳವರನ್ನು ಸಿಡಿಯುವನ ಮರದಿ. ಏಕೆ ಈ ರೀತಿ ರೋಧಿಸುತ್ತಿರುವೆ? ನಾನು ನಿಷ್ಕಾರಣವಾಗಿರುತ್ತಿಲ್ಲ. ದ್ರೌಪದಿ ಎಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವು ಪುರುಷರು ಯಾರಾದರೂ ಅಪಮಾನ ಮಾಡಿದ್ರಿ, ಅವಮಾನ ಮಾಡಿದ್ರಿ, ನೀವೇ ಪ್ರತಿಕಾರ ಮಾಡಿದ್ರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಬೇಕು. ಅವಳ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರ ಅಗತ್ಯ ಬೇಕೇ ಬೇಕು. ಹೇ ವಿಧಾತ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ತಂದೆ, ಏಕೆ ಸೃಷ್ಟಿಸಿರುವೆ? ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿ ಮುನಿಗಳ ಆಜ್ಞೆ. ಪತ್ನಿಯನ್ನು ಜೂಜಿನಲ್ಲಿ ಪಡವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ನಿಮಗೆ ಆಜ್ಞೆ ಮಾಡಿರಲ್ಲವೇ? ಆಹಾ, ಪತಿಗಳು 7 ವರ್ಷ ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂಥ ಪತಿಗಳನ್ನು. ಅಣ್ಣನ ಒಂದು ದಿನದಿಂದಾದ ಅವಿವೇಕದಿಂದ ಈ ನಿಂದೆಯನ್ನು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ? ನನ್ನೊಡನೆ ತಿಳಿಸಬಾರದೆ? ಹೇಳುವಿನ
ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳುವೆನು ಸ್ವಾಮಿ, ಈ ದಿನ ನಾನು ಹಸ್ತಿನಾಮೆ ಮಂದಿರಕ್ಕೆ ಆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಆಕೆ ನನ್ನ ನೋಡಿ ನಕ್ಕು, ವಾಸಕ್ಕಾಗಿ ಕೇವಲ 5 ಗ್ರಾಮಗಳನ್ನು ಬೇಡಲು ನಿನ್ನ ಪತಿಗಳು ದೂತನನ್ನು ರಾಸವೇ ಕಳಿಸಿರುವರು, ಇನ್ನೇನು ಸಂಧಿ ಆಗುವುದು, ಆಗಲಾದ್ರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡುಗಟ್ಟುವೆ ಇಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ದುರ್ಯೋಧನನೊಡನೆ ಪುನಃ ಪರಂದಿಗೆ ಪ್ರಯತ್ನ. ಹಾಗಾದ್ರೆ ನನ್ನ ಸಂಶಯವು ನಿಶ್ಚಯವಾಯಿತು. ಯಾರು ನಾಗರಕ್ಕೆ ಹೋದವರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಗೋಪಿಕಾಂಗನ ವಿಲಾಸ ವಿಲಾಸದಲ್ಲಿ ಮಗ್ನನಾದ ಯದುಪತಿ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದೆನು. ಅದಿರಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ನಾನು ಸುಮ್ಮನೆ ಬರುವಳಿ ಸ್ವಾಮಿ, ಎಷ್ಟೇ ಆಗಲಿ ನಿಮ್ಮ ಮುದ್ದಿನ ಮಡದಿಯಲ್ಲವೇ? ಆಕೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂದು? ಏ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು ಜಾಣೆ 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 ಈ ಮನ ಪ್ರೀತಿಯ ಮನ ಪ್ರೀತಿಯ ಪ್ರೇಯಸಿ ನೀನು ಜಾಣೆ ಮುದ್ದಾಡುವೆ ಬಾರೆ. ಗುರುಕುಲಾದ ಮರಗಳ ಕುದರಣದೋ ವಂಶವನೆ ನಾಶವಗೈದೆ ಪಾಂಚಾಲಿ. ವಂಶವನೇ ನಾಶವಗೈದೆ ದುರುಳ ದುಶ್ಯಾಸನ ಒಡಲನ್ನು ಬಗೆದು ಪಾಂಚಾಲಿ. ದುರುಳ ದುಶ್ಯಾಸನರೊಡಲನ್ನು ಬಗೆದು ರಣದೊಳು ದುರುಳರ ಶಿರವನ್ನು ಕಡಿವೆ ಪಾಂಚಾಲಿ. ರಣದೊಳು ದುರುಳರ ಶಿರವನ್ನು ಕಡಿವೆ ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೇ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು ಜಾಣೆ ಮುದ್ದಾಡುವೆನು ಬಾರೆ. ಸಭೆಯ ಪರಿಭವ ಮರೆಯುವೆನೇನು, ಕೈದ ಶಪಥವನ್ನು ಮರೆಯುವೆನೇನು ಪಾಂಚಾಲಿ. ಸಭೆಯ ಪರಿಭವ ಮರೆತು ಕೈದ ಶಪಥವನ್ನು ಮರೆಯುವೆನೇನು, ಚಿಂತಿಪೆಯೇತಕ್ಕೆ ದ್ರುಪದ ಕುವರಿಯೇ ಪಾಂಚಾಲಿ. ಚಿಂತಿಪೆಯೇತಕ್ಕೆ ದ್ರುಪದ ಕುವರಿಯೇ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಭಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಭಾರೆ ಜಾಣೆ ಮುದ್ದಾಡುವೆನು ಬಾರೆ. ಈ ಮನ ಪ್ರೀತಿಯ ಪ್ರೇಯಸಿ ಪಾಂಚಾಲಿ. ಈ ಮನ ಪ್ರೀತಿಯ ಪ್ರೇಯಸಿ ನೀನು ಜಾಣೆ ಮುದ್ದಾಡುವೆನು ಬಾರೆ. ಪ್ರಿಯಾ ಪ್ರಾಣೇಶ್ವರ, ಪ್ರಿಯತಮೆ ಪಾಂಚಾಲಿ. ಸ್ವಾಮಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸ್ವಾಮಿ ಮನ ಮುದಿಸುವ ವಿಧಿ ಆಶ ವಿನಾಶ. ಸ್ವಾಮಿ ಮನ ಮುದಿಸುವ ವಿಧಿ ಆಶ
ಪಾಂಚಾಲಿ ಪ್ರಾಣಕಾಂತ. ಮನೋಹರೇ ಆಗ ಯಾವಾಗ ಬಿಚ್ಚಿದ ಮುಡಿಯನ್ನು ಕಟ್ಟಿದಾಗ ಓ ಚೆಲ್ಲುತ್ತ ಸೇರುವೆ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಗಮರದ ಮರುವಿಗೆ ಇಲ್ಲ ವಿರಾಮ ಗಮರದ ಮರುವಿಗೆ ಇಲ್ಲ ವಿರಾಮ ಸಮಯವಿದೆ ಸ್ವಾಮಿ ಪಾಂಚಾಲಿ ಪ್ರಿಯಾ ಪ್ರಿಯತಮೇ ನೆನಪಿರುವುದೇ ಹಿಂದೆ ಒಂದು ದಿನ ಈ ನನ್ನ ಬಿಡುಗುದಲನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಏನೇನೋ ಸಂಬೋಧಿಸಿದ್ದೀರಿ. ಪುನಃ ನನ್ನ ಬಾಯಿಂದ ವಾಕ್ಯನು ಕೇಳಲ್ಲ ಪ್ರಿಯಸು ಪಾಂಚಾಲಿ ಮಾಡಿದ ಪ್ರತಿಜ್ಞೆ ಮರೆಯುವಂತ ಹೇಳಿಯಲ್ಲ ಈ ನಿನ್ನ ಭೀಮಸೇನನು. ಆಡುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ನಡೆಯಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸದೇನು ಪ್ರಯೋಜನ? ಎಷ್ಟು ಯಾವಲಿ ನೀವು ನಿಮ್ಮಣ್ಣನ ಆಜ್ಞಾ ಮಾತು. ಈಗ ನಾನು ಯಾರು ಆಗುವವರಕನಲ್ಲ, ಶಾಂತಿಯನ್ನು ಬಯಸುವ ಸಂಧಾನದ ಪ್ರಸ್ತಾವದಲ್ಲಿ ನಾನು ಮಾತ್ರ ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೌರವನ ಬಾಳಗೆಡಿಸಿದೆ ತಾಳು ತಾಳು ಕೌರವನ ಬಾಳಗೆಡಿಸಿದೆ ತಾಳು ತಾಳು ನೀತಿಮತಿಯೇ ಸಾಯಿರಿ ಸೈರಿ ಪರಿಯಳು ಸಾಯಿರಿ ಸೈರಿ ಪರಿಯಳು ಗುರುಗಳೀಗಲೇ ಎಲ್ಲವೆಲ್ಲ ಪದ ಪಡೆಯುವನು ಕಾಂತೆಯೇ ಗುರುಗಳೀಗಲೇ ಗುರುಗಳನ್ನೆಲ್ಲ ಪದ ಪಡೆಯುವನು ಕಾಂತೆಯೇ ಅನುಮ ಕೌರವನ ಸಿಗಿದು ಬಗೆಯುವೆ ಪಾಂಚಾಲಿ ಅನುಮ ಕೌರವನ ಸಿಗಿದು ಬಗೆಯುವೆ ಸಾಯಿರಿ ಸೈರಿ ಪರಿಯಳು ಗುರುಗಳು ಸಾಯಿರಿ ಸೈರಿ ಪರಿಯಳು. ಸಂಧಿಯ ಪ್ರಸ್ತಾವ ತಿಳಿದು ಕೇರಳದ ಕೇಸರಿಯಂತೆ ವಿಜೃಂಭಿಸಿದ್ದರು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ ಅಣ್ಣ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣ ತಿಳಿದಳು. ಶ್ರೀಕೃಷ್ಣನು ಹೇಳಿದರು, ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಕಾರಣ. ಅರ್ಜುನ, ಕೌರವರ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ದಮನ ಮಾಡಲು ನನ್ನಿಂದ ದುಶ್ಯಾಂತವಾಗಿದೆ. ಸಹೋದರ ಭೀಮಸೇನ, ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಈ ನನ್ನ ಬಿಡುಗುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಮೋದಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ನಾನು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರ ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ಸಹ್ಯವಾಗಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸುತ್ತವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನೆಂದೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಜಗದ ಮಹಾಯುಧ ಈ ಗಧ ಜಗದ ಮಹಾಯುಧ ದುರ್ಮಧ
ಅಟ್ಟಹಾಸದಿ ಕಠೋರವನ್ನು ವ್ಯಕ್ತಿ ಸಮರದಿ ಮುಷ್ಟಿಯುತ್ತಲಿ. ಅಟ್ಟಹಾಸದಿ ಕಠೋರವನ್ನು ವ್ಯಕ್ತಿ ಸಮರದಿ ಮುಷ್ಟಿಯುತ್ತಲಿ. ಕುಟ್ಟಿ ಕುಟ್ಟಿದರೆ ಭಾರವ ಇಳಿಸುವೆ, ಕುಟ್ಟಿ ಕುಟ್ಟಿದರೆ ಭಾರವ ಇಳಿಸುವೆ. ಈಗ ಧಾ ಜಗದ ಮಹಾಯುಧ, ಈಗ ಧಾ ಜಗದ ಮಹಾಯುಧ ಗದಾ. ಸಹೋದರ ಭೀಮಸೇನ, ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಇದಕ್ಕೆ ನೀನು ಏನು ಹೇಳುವೆ? ಧರ್ಮ ಧರ್ಮವೆಂದು, ಕ್ಷತ್ರಿಯ ಧರ್ಮ ಏನೆಂದು ಬರೆಯುವುದು ನಿಮ್ಮೆಲ್ಲರಿಗೂ ಉಚಿತವಾಯಿತಲ್ಲವೇ? ಪಾಂಚಾಲಿ, ಧರ್ಮದಂತೆ ಶಾಂತಿ ರಕ್ಷಣೆ ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪರಿಹರಿಸದೆ ಅವಿಚಾರಕ್ಕಾಗಿ ದುಃಖಿಸಬೇಕಾಗುತ್ತೆ. ಅದಕ್ಕಾಗಿಯೇ ಈ ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆ. ಪ್ರಾಣೇಶ್ವರ, ದೌಮ್ಯನನ್ನು ಕಳುಹಿಸಿ ಅಪಮಾನ ಹೊಂದಿದ್ರಿ. ಈಗ ಪುನಃ ಕೃಷ್ಣ ಪರಮಾತ್ಮನನ್ನು ಅಪಹಾಸ್ಯಕ್ಕೆ ಈಡು ಮಾಡಲೆನ್ನದೇ ಚಿಂತೆ ಆಗಿರುವುದು. ಏನಿದು ಕೋಲಾಹಲ? ಅರ್ಜುನ, ನಾನಿಂದು ಹೊರಡುವೆನು. ಈ ಸಂಧಿಯ ಫಲಾಫಲವನ್ನು ಕೇಳುವ ನನಗಿನ್ನು ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಕಾರು ಮಾತ್ರ ನನಗಿರಲಿ. ಸ್ವಾಮಿ, ಸ್ವಲ್ಪ ನಿಧಾನಿಸಿ. ಅದೋ ನೋಡಿ, ಯದುಪತಿಯು ನಗುತ್ತಾ ಬರುತ್ತಿರೋರು. ಅವರಿಂದ ರಾಜ್ಯಸಭೆ ಸಮಾಚಾರವನ್ನು ತಿಳಿದು ಬಳಿಕ ತಮ್ಮ ಇಷ್ಟದಂತೆ ಮಾಡಿ. ಶಾಂತರಾಗಿ ಸ್ವಾಮಿ. ಅಣ್ಣ, ಪರಮಾತ್ಮ ಸ್ವೀಕರಿಸು. ಪಾಂಡುಪುತ್ರರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರ ನಡೆಯಿತು. ಪಾಂಚಾಲಿ, ನನಗಿನ್ನು ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕು. ಸ್ವಾಮಿ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯೋದ್ರೊಳಗಾಗಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಸರಿಸಿಕೊಳ್ಳಿ ಪ್ರಿಯ. ಅಣ್ಣ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿಯೇ ನಡೆಯಿತು. ನಾನು ನಿರೀಕ್ಷಿಸಿದಂತೆಯೇ ಭೀಷ್ಮ ದ್ರೋಣಾದಿಗಳು ಬಹುವಾಗಿ ಸನ್ಮಾನಿಸಿದರು, ವಿಧ ವಿಧವಾಗಿ ಉಪಚರಿಸಿದರು. ಯಾರು ಒಪ್ಪಿದರು? ಎಲ್ಲರೂ ಒಪ್ಪಿದರು. ನಾನಿನ್ನು ತಡೆಯಲಾರೆನು ರುಕ್ಮಿಣಿಪತಿ. ನಿನ್ನ ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಿಂದ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ?
ಈಗ ತಿಳಿಯಿತು ನಿನ್ನ ವಿಮತ. ಅಜ್ಞಾತ ವಾಸನಪದಿಂದ ಅರ್ಜುನನು ಕೈಗಳಿಗೆ ಬಳೆಗಳನ್ನು ತೊಟ್ಟನು. ಈ ಸಂಧಿಯ ಪ್ರಸ್ತಾಪದಿಂದ ನಮ್ಮ ಇವರಿಗೂ ಸೀರೆಯನ್ನು ನುಡಿಸಲು ಅವಣಿಸುವೆಯಾ? ಯಾದವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಕೋಪವೇಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳಯ್ಯ. ಇದು ನಿನಗೆ ಹೆಚ್ಚಿನದಾಗಿ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವು ಇರುವುದು. ಸ್ವಾಮಿ ಮುಂದೆ ಸ್ವಾಮಿ ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ, ಆ ದುರ್ಯೋಧನನೂ ಕೂಡ. ಇನ್ನು ನನಗೆಲ್ಲ ಕೆಲಸ, ಇಲ್ಲಿ ನನಗಿನ್ನು ಕೆಲಸವಿಲ್ಲ. ಈ ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆಯಾಯಿತೆ ಕೃಷ್ಣ. ಸಾಧಿಸಿದೆ, ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌಷ್ಕರ್ತೆಯ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಚಮತ್ಕಾರವು ಮಾತ್ರ ನನಗಿರಲಿ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ ದೇವಿ. ಈ ಭೀಮನ ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ತೀರಿಸದೆ ಬಿಡನು. ದುರ್ಯೋಧನ, ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ. ನಿನಗೆ ಇಷ್ಟು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೆ ಹೇಗೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳಯ್ಯ. ಇದು ನಿನಗೆ ಹೆಚ್ಚಿನದಾಗಿ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯು ನನಗೊಪ್ಪದು, ಒಪ್ಪಲಾಗದು. ನಿನಗೆ ಒಪ್ಪುವ ಒಂದು ಸಂದೇಶವನ್ನು ದುರ್ಯೋಧನನು ಕಳುಹಿಸಿರುವನು. ದುರ್ಯೋಧನನ ಸಂದೇಶ ಹೋಗೋದ್ರಿ, ಅದರ ಉದ್ದೇಶ ಸಂಧಿಯಲ್ಲ ಕೃಷ್ಣ. ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ಈಗಲೇ ನೀನು ನನ್ನ ಮುಂದೆ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಇದು ಪರಿಹಾಸ್ಯವೇ ಕೃಷ್ಣ? ಪರಿಹಾಸ್ಯವಲ್ಲಯ್ಯ, ನಿನ್ನನ್ನು ಕಂಡರೆ ನನಗೆ ಭಯವಾಗುವುದು. ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಈಗಲೇ ನಿನ್ನ ಕೈಗಳನ್ನು ಭದ್ರವಾಗಿ ಕಟ್ಟಿಸಿ ನನ್ನ ಮುಂದೆ ಕೂರಬೇಕು. ಇದೋ ಪರಮಾತ್ಮ, ನಿನ್ನಿಚ್ಛೆ ಇದ್ದಂತಾಗಲಿ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಬ್ಬ, ಹಾಗಾದರೆ ನೀನೀಗ ನನ್ನ ಬಂದಿ. ಕ್ಷಣಕಾಲ ಮಾತ್ರ ಕೃಷ್ಣ. ಯಾಜ್ಞಸೇನೆ, ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಕ್ಷಣಕಾಲ ನೀ ಹಿಡಿದಿರು. ಯಾಜ್ಞಸೇನೆ, ನಾನು ಹೇಳಿದಂತೆ ಮಾಡಬೇಕು, ಕಂಡೆಯಾ? ನಾನೆಂದಾದ್ರೂ ನಿನ್ನ ಮಾತನ್ನು ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸವೇ? ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೇನೋ ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಪರಮಾತ್ಮನು ಹೇಳಿದ ನನ್ನ ಕರಳನ್ನು ಭದ್ರವಾಗಿ ಬಂಧಿಸು. ಬಂಧಿಸಲೇ ಅಣ್ಣ? ಹಾ, ಹಬ್ಬ, ನಾನೀಗ ನಿರ್ಭಯನಾದೆ. ಈಗ ಕೇಳಿರಿ ಎಲ್ಲರೂ. ಯಾಜ್ಞಸೇನೆ, ಧರ್ಮನಂದನ, ಕಿರೀಟಿ, ಭೀಮಸೇನ, ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅನುವಾಯಿತು. ಯಾರು ಯಾರು ಬಂದಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರು ಆ ದುರಾತ್ಮರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ನೆರವೇರಿಸಿದನು. ಇಂತಹ ಸಾಹಸವು ಮತ್ಯಾರಿಂದ ಸಾಧ್ಯ?
ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ಕೌರವನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದನೆ ಆ ಕುಂತಿ ಕೌರವ, ಅಗ್ರಜ, ಧನಂಜಯ. ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ. ವಾಸುದೇವ, ಪಾಂಡವರ ರಾಯಭಾರಿಯನ್ನು ಬಂಧಿಸಲು ಯತ್ನಿಸಿದ ಆ ಕೌರವನಿಗೆ ಶತಾಧಿಕ ಧಿಕ್ಕಾರವಿರಲಿ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನಿಗೆ ತಕ್ಕ ಪಾಠವನ್ನು ಕಲಿಸುವುದೊಂದೇ ಉತ್ತರ. ಅಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಕೊಟ್ಟ ನುಡಿದ ಕೌರವನು ಹಿಡಿಂಬ ಪತಿಯೇಕೆ, ಕೊಟ್ಟ ನುಡಿದ ಕೌರವನು ಹಿಡಿಂಬ ಪತಿಯೇಕೆ, ಕಡೆಗೂ ಯುದ್ಧವಾಗೈವೆ ಕೊಳಲಾರೆ ರಾಜ. ಅರ್ಜುನ, ಧರ್ಮನಂದನ, ಕಡೆಗೂ ಯುದ್ಧವಾಗೈವೆ ಕೊಡಲಾರೆ ರಾಜ. ಐವರಿಗೈದು ಗ್ರಾಮವ ಕೊಳೆನು, ಭೀಮನಿಗೊಂದು ಊರನ್ನು ಬಿಡೆನು. ಭೀಮಸೇನ, ಪರಮಾತ್ಮ, ಐವರಿಗೈದು ಗ್ರಾಮವ ಕೊಳೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವನ ಮಾಡಿದಾಗ ಎಂದ. ಪರಮಾತ್ಮ, ಕೊಡುವೆನು ರಾಜವನ ಮಾಡಿದಾಗ ಎಂದ. ತುಳುಕುತ್ತ ನುಡಿದ ಕೌರವನು ಹಿಡಿಂಬ ಪತಿಯೇಕೆ, ಕಡೆಗೂ ಯುದ್ಧವಾಗೈವೆ ಕೊಡಲಾರೆ ರಾಜ. ಇಷ್ಟು ಮಾತ್ರವಲ್ಲ, ನಿಮ್ಮ ಸಂದೇಶಕ್ಕೆ ಅವನು ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಒಪ್ಪಲಿಲ್ಲ. ನಿಮ್ಮ ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ಯುದ್ಧ ಭೂಮಿಯಲ್ಲಿ ಎಂದು ವೀರರಥಿಕ ಘೋಷಣೆಯಲ್ಲಿ ಆಘೋಷಿಸಿದನು. ಅಗ್ರಜ, ನನ್ನ ಕರಗಳನ್ನು ಬಿಡಿಸು. ಏನು, ಯಾರು ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳನು. ಹರ ಹರ ಮಹಾದೇವ, ಎಲ್ಲಿ ನನ್ನ ಗದೆ? ವೈರಿ ಗುರುಗುಲಾದ ಮರನು ವಧಿಸುವನು. ವೈರಿ ಗುರುಗುಲಾದ ಮರನು ವಧಿಸುವನು. ಸಿರಿಯಿಮ್ಮರದೂದು ಅಹಂಕಾರ, ಸಿರಿಯಿಮ್ಮರದೂದು ಅಹಂಕಾರ. ಬಿತ್ತರಿಸಿ ಬರ ಸೊಕ್ಕಿರಿ ಮರವ ವೈರಿ ಗುರುಗುಲಾದ ಮರನು ವಧಿಸುವನು. ಅನುಜರೆಂಬ ಅಬ್ಬರ ಇಲ್ಲದೆ ಕೊಬ್ಬಿದ ದುರ್ಗಗಳ, ಅನುಜರೆಂಬ ಅಬ್ಬರ ಇಲ್ಲದೆ ಕೊಬ್ಬಿದ ದುರ್ಗಗಳ, ಒಪ್ಪಸವೆಲ್ಲವ ಭಕ್ಷಿಸಿದ ಮಗ ನ್ಯಾಯವನ್ನು ಸಗಿದ ರಕ್ತಸರ. ಒಪ್ಪಸವೆಲ್ಲವ ಭಕ್ಷಿಸಿದ ಮಗ ನ್ಯಾಯವನ್ನು ಸಗಿದ ರಕ್ತಸರ. ಲೆಕ್ಕಿಸದೈ ಸೊಕ್ಕಡಗಿಸಿ ಮುಕ್ತಿಸದಿರುವೆನರೊಳಗೆ, ಲೆಕ್ಕಿಸದೈ ಸೊಕ್ಕಡಗಿಸಿ ಮುಕ್ತಿಸದಿರುವೆನರೊಳಗೆ. ಸಭೆಯಲ್ಲಿ ಭಕ್ತಿಯ ಗರ್ಭದಿದೆ, ಸಭೆಯಲ್ಲಿ ಭಕ್ತಿಯ ಗರ್ಭದಿದೆ. ಪೂರ್ಣರವ ವಧಿಸದೆ ಬಿಡುವೆನೆ ಲಾದ ಮರನು ವಧಿಸುವೆನು. ಸಿರಿಯಿಮ್ಮೆರದೂದು ಅಹಂಕಾರ, ಸಿರಿಯಿಮ್ಮೆರದೂದು ಅಹಂಕಾರ. ಬಿತ್ತರಿಸಿ ಬರ ಸೊಕ್ಕಿರಿ ಮರವ ಲಾದ ಮರನು ವಧಿಸುವೆನು. ಗುರುಕುಲಾದ ಮರನು, ಗುರುಕುಲಾದ ಮರನು ಸಿಗಿದು ಬಿಸಾಡುವೆನು. ಈಗ ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನ. ನಾನು ವಾಯುದೇವನ ಅಂಶದಿಂದ ಜನಿಸಿದ ಸತ್ಯವಾದುರೈ. ಪರಮಾತ್ಮ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡುತ್ತ ನಿಜವಾದುರೈ. ನಾಳಿನ ಯುದ್ಧದಲ್ಲಿ ದುರ್ಯೋಧನ 99 ಮಂದಿ ಸಹೋದರರನ್ನು ಸಮೂಲವಾಗಿ
ದುಶ್ಯಾಸ ರಿಕ್ಷ ಸ್ಥಳವನ್ನು ಬಗೆದು ಆತನ ದರ್ಪಿತ ಆತನ ತಮ್ಮ ದುರ್ಯೋಧನ ಬಗೆದು ಆತನ ರಾಜ ಕಿರೀಟವನ್ನು ನನ್ನ ಈ ಎಡಗಾಲಿನಿಂದ ಪುಡಿ ಪುಡಿ ಮಾದೆ ಹೋದ್ರಿ ಕೃಷ್ಣ. ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕುಲಘ 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 ಕಟರ ಕಲರವರ ತುಳಿದು ತುಳಿದು ಚಿರವ ಕಡಿದಿರುವೆ ಕುಲಘ 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 ಕಟರ ಕಲರವರ ತುಳಿದು ತುಳಿದು ಚಿರವ ಕಡಿದಿರುವೆ ಕುಲಘ ಮಾರು ಮಗನ ಗಡ್ಡ ಉತ್ತರ ಮಾಡಿ ನೀರಿನ ವೈಭವದಿಂದಲೇ ಕೂಡಿ ವಾಸುದೇವ ಮಹೇಂದ್ರ ಅಂಶದಿಂದ ಜನಿಸಿದ್ದು ನಿಜವಾಗಿದ್ದರೆ, ಆ ವೀರ ಮಾತೆ ಕುಂತಿದೇವಿಯ ಸ್ತನ್ಯಪಾನ ಸತ್ಯವಾಗಿದ್ದರೆ, ಪರಶಿವನ ನಡೆ ಹೋರಾಡಿ ದಶನಾಮ ಧ್ಯೇಯನಾಗಿದ್ದರೆ, ದ್ರೌಪದಿಯನ್ನ ಸತಿ ಎಂದು ನಿಂದಿಸಿದ ಆ ನೀಚ ಕರ್ಣನ ಶಿರಸ್ಸನ್ನು ಧರೆಗೊಳುಪಿನ. ನಾನು ಈ ಪ್ರತಿಜ್ಞಾ ಭ್ರಷ್ಟನಾದರೆ ನನಗೆ ಅತಿ ಭಯಂಕರವಾದ ರವರವಾದಿ ನರಕವೇ ಪ್ರಾಪ್ತಿಯಾಗಲಿ. ಸುಡುವೆ ಕುರುಕುಲವನೆಲ್ಲ ಸುಡುವೆ ಕುರುಕುಲವನೆಲ್ಲ ಗಾಂಧಾರಿ ಪಡೆದ 101 ಮಕ್ಕಳನ್ನೆಲ್ಲ ಕಡಿವೆ ಕರ್ಣನ ಶಿರವ ಕಡಿವೆ ಕರ್ಣನ ಶಿರವ ಪಡಸೀಳುವೆ ಕೋಪದಿಂದ ಅಗ್ನಿಗಾಹುತಿ ಕೊಡುವೆ. ಕೊಲ್ಲುವೆ ಪಡ ಪಡ ದುರುಳರ ಗೆಲ್ಲುವೆ ಬಲೆ ಬಲೆ. ಪಾಪಿಗಳ ಕೊಲ್ಲುವೆ ಪಡ ಪಡ ದುರುಳರ ಗೆಲ್ಲುವೆ ಬಲೆ ಬಲೆ. ದುರುಳರ ಪುಡಿ ಪುಡಿ ಕೈವೆ ಹಣ ಭೀಮಸೇನ ದುರುಳರ ಪುಡಿ ಪುಡಿ ಕೈವೆ. ಜಯಿಸುವೆ ಕುರುವಂಶವ ಕುರುಕುಲೇಶ ವಿನಾಶದೊಳಗಲೆ ಜಯಿಸುವೆ ಕುರುವಂಶವ ಜಯಿಸುವೆ ಕುರುವಂಶವ ಜಯಿಸುವೆ ಕುರುವಂಶವ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ, ಅಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿಯುವೆ ಎಂದು ಹೇಳಿದ್ದನು. ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ನೀನು ಖಂಡಿತವಾಗಿಯೂ ಆ ರಹಸ್ಯವನ್ನು ತಿಳಿದಿರಲೇಬೇಕು. ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮಿ तं ಸೂರ್ಯಂ ಪ್ರಣಮಾಮ್ಯಹಂ.
ಓಂ ಸೂರ್ಯದೇವಾಯ ನಮಃ. ಕಂದ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ನೀನು ಯಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯದೇವನ ಜಲಾಂತ ಪ್ರಭೆಯು ಮೊದಲು ತೋರಿಸಿದ ಸ್ತ್ರೀ ನಾನು. ಏನು ನೀನು ಏನು ಹೇಳುತ್ತಿರುವೆಯೋ ನನಗೆ ಒಂದೂ ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾದೃಷ್ಟಿಯು ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ನಿನ್ನ ದಗ್ಧ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿದೆ. ನೀನು ಯಾರು ತಾಯಿ? ನಮ್ಮೀರ್ವರ ಸಂಬಂಧವೇನು? ಕರ್ಣ, ಈ ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು. ಏನು ಕುಂತಿ? ಆ ಅರ್ಜುನನ ತಾಯಿ ಕುಂತಿ? ಅಮ್ಮ, ನನ್ನ ಹೆತ್ತ ತಾಯಿ ಕುಂತಿ. ಹೌದು ಕರ್ಣ. ಅಮ್ಮ, ಇದೋ ನಿನಗೆ ನಮಸ್ಕರಿಸುವೆನು. ಕರ್ಣ, ಕೀರ್ತಿಶಾಲಿಯಾಗು ಕುಮಾರ. ಎಂತಹ ಕೀರ್ತಿ ಅಮ್ಮ. ಅಮ್ಮ, ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕುಮಾರ, ಕಂದ, ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೇನ? ಎಂದಿಗೆ ಈ ಋಣವ ತೀರಿಸಲೇನ? ಜನಿಸಿದ ಮರುಕ್ಷಣವೇ ಅಮ್ಮ, 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 ಜನಿಸಿದ ಮರುಕ್ಷಣವೇ ಜಲಗೆ ಸೇರಿದ
ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಅಮ್ಮ, ನನ್ನನ್ನು ಮನ್ನಿಸು. ನನ್ನ ಅಪರಾಧವನ್ನು ಕ್ಷಮಿಸು. ಈ ಮಾತೆಯನ್ನು ಮನ್ನಿಸಲಾರೆಯ ಮಗನೇ. ನಾ ಮಾಡಿದ ಅಪರಾಧ ಏನದು ಇಲ್ಲ ತಾಯಿ ಮಗನೇ, ಹೇಳ್ತಾಳೆ ನನ್ನಿಂದಲೇ ಅಪರಾಧವಾಗಿರುವುದು. ನಾ ಮಾಡಿದ ಅಪರಾಧ ಏನದು ಇಲ್ಲಕ್ಕಂದ. ತಾಯಿ ಅಕ್ಷಮ್ಯವೆನಿಸೆ ಜೀವ ಪರಮಾತ್ಮ. ಅಕ್ಷಮ್ಯವೆನಿಸೆ ಜೀವವ ಹೊರೆದೆ ಅಮ್ಮ ಮಗನೆಂಬ ಮಮಕಾರ ಬೇಡಮ್ಮ ತಾಯೇ ಅಮ್ಮ ಮಗನೆಂಬ ಮಮಕಾರ ಬೇಡಮ್ಮ ತಾಯೇ ಬೇಡ ಮಗನೇ. ಮಗನೆಂಬ ಮಮಕಾರ ಬೇಡಮ್ಮ ತಾಯೇ ಐವರ ಮಾತೆ ನಿನಗಿರುವುದೇ ಅಮ್ಮ ಐವರ ಮಾತೆ ನಿನಗಿರುವುದೇ ಪರಮಾತ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಂತಹ ಅಪರಾಧವೇನು ತಾಯಿ ಇಲ್ಲ ಕುಮಾರ, ಈ ಪಾಪಿಯ ದೇಹವನ್ನು ಇಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟು ಬಿಟ್ಟು ಪರಮಾತ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತನ್ನ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲಹುವುದು. ಹೀಗಿರುವಾಗ ಅಮ್ಮ ಹೀಗಿರುವಾಗ ಪ್ರಪಂಚದ ಜನರೆಲ್ಲರೂ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮಳ ಹೇಳು ತಾಯಿ ಹೇಳು. ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ನೋಯಿಸಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಹೇಳು ತಾಯಿ. ಕರ್ಣ, ಕುಮಾರ, ಕಂದ. ಅಮ್ಮ ಬಾರ. ನಿನ್ನ ತಾಯಿ ನಾನೇನಯ್ಯ. ಈ ಜೀವ
ಮಾತನಾಡಬಾರದು. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೋಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು. ನಾನು ಬಾಲ್ಯದಲ್ಲಿರುವಾಗ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾರದು. ಅದೆಷ್ಟು ನೊಂದೆನೋ ಅದೆಷ್ಟು ಬೆಂದೆನೋ ಅದು ಆ ಪರಮಾತ್ಮನಿಗೆ ಗೊತ್ತು. ನಿನ್ನ ಸಂಕಟ ವೇದನೆಗೆಲ್ಲ ನಿನ್ನ ತಾಯಿ ಕಾರಣ. ನನ್ನನ್ನು ಕ್ಷಮಿಸು ಮಗನೇ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗಿ. ನನ್ನ ಕರ್ಮಕ್ಕೆ ನೀನೇನು ಮಾಡಬಲ್ಲೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರು ಸುಕೃತಶಾಲಿಗಳು. ಈ ಪಾಪಿಗೆ ಅಂತಹ ಪುಣ್ಯ ಎಲ್ಲಿಂದ ಲಭಿಸಬೇಕು? ಶಾಂತಳಾಗುತ್ತಾಯಿ. ಹೋಗಲಿ ಬಿಡಿ ಕಂದ, ಆದದ್ದು ಆಗಿ ಹೋಯಿತು. ಅದನ್ನೆಲ್ಲ ಮರೆತು ಬಿಡು. ಈಗಲಾದ್ರೂ ನನ್ನ ಜೊತೆ ಬಾ. ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಳುವೆಂತ ಬಾ ಕುಮಾರ. ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ನೀನು ಈ ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಈ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆ ಎಂದು ತಿಳಿದುಕೋ. ಕೌರವರೊಡನೆ ಸೇರಿ ನಿನ್ನ ಸಹೋದರರನ್ನು ಕಾಪಾಡು, ಅವರನ್ನು ಉಳಿಸು ಕುಮಾರ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು ತಾಯಿ. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನು ತನ್ನ ಕಾರ್ಯಗಳೆಲ್ಲ ತನ್ನಿಂದಲೇ ಸಾಧಿತವಾಗಿರಬೇಕಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರು. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು
ಕರ್ಣನಿಂತಹ ನೀಚನೆಂದು ಅಪಮಾನದಿಂದ ಶಪಿಸಿದೆ. ಇಂತಹ ಸನ್ನಿವೇಶದಲ್ಲಿ ನೀನೇ ನನಗೆ ಹಿತಬೋಧನೆಯನ್ನು ಮಾಡು. ನಿಶ್ಚಯ ಕಂದ, ನೀನಾಡುತ್ತಿರುವ ಮಾತುಗಳೆಲ್ಲ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿ ರಾಜ್ಯ ಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕನ್ನ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಈ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗುವುದು, ಪುನಃ ಚಿಗುರುವುದೇ. ಮಮ ಪ್ರಾಣಾಹಿ ಪಾಂಡವ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲಿಯದು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಹೇಗೆ ಬಿಡಲಿ ಕರ್ಣ, ಹೇಗೆ ಬಿಡಲಿ? ಲೋಕೈಕ ವೀರನಾದ ನೀನೇ ಆ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲಿ ಹಾಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ವ್ಯಸನ ಪಡೆದಿರಲು ಸಾಧ್ಯವೇ? ಕರ್ಣ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಯಿಲ್ಲದಿದ್ದರೂ ಚಿಂತೆ ಇಲ್ಲ, ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಾದರೂ ಪರೋನ್ಮುಖರಾಗ್ಬಿಡು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ನಿನ್ನ ಸಹಿತ ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಗನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು. ನಾನು ಪರಾನ್ಮುಖಲಾಗಲಾರದು. ಕುಮಾರ, ಹೋಗಲಿ ಕಂದ. ನಾಳಿನ ಯುದ್ಧ ಭೂಮಿಯಲ್ಲಿ ನನ್ನ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅಮ್ಮ, ಅವರನ್ನು ಕೊಲ್ಲಬೇಡ. ನನ್ನ ಪಾಂಡವರನ್ನು ನಿನಗೆ ಉಳಿಸಿಕೊಡು ಕರ್ಣ. ಅಮ್ಮ, ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಅರ್ಜುನನ ಮೇಲೆ ನಿನಗೆ ಪಾಯಿಸಲು ಕೋಪ, ಆವೇಶ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಹೋಗಿ ಹೇಳಬೇಡ ಕಂದ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ. ಅಮ್ಮ, ಹೌದು ತಾಯಿ, ನನ್ನಿಂದ ಆ ಅರ್ಜುನನೇ ಹತನಾದರು, ಆ ಅರ್ಜುನನಿಂದ ನಾನೇ ಹತನಾದರು. ನಿನಗೈವರು ಮಕ್ಕಳು ಉಳಿದೇ ಉಳಿಯುವರು, ಚಿಂತಿಸಬೇಡ ತಾಯಿ. ಹೋಗಲಿ ಬಿಡು ಕಂದ. ಆಯುಷ್ಯದವರು ಎಲ್ಲಿಯಾದ್ರೂ ಬದುಕಿಕೊಳ್ಳುವರು, ಅದೇ ಹೆತ್ತ ಹೊಟ್ಟೆಗೆ ಸಂತೋಷ. ಕರ್ಣ, ಕಟ್ಟ ಕಡೆಯದಾಗಿ ನಿನ್ನ ಹೆತ್ತ ಮಾತೆಯ ಒಂದು ಮಾತನಾದ್ರೂ ನೆರವೇರಿಸಿಕೊಡುವೆಯ? ಅದೇನು ಹೇಳು ತಾಯಿ, ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿ ನೆರವೇರಿಸಿಕೊಡುವೆಯಾ ಕರ್ಣ? ಅಮ್ಮ, ನಿನ್ನ ಗರ್ಭದಲ್ಲಿ ಜನಿಸಿದ ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಯಿಸಿಕೊಡಲಾರದಂತಹ ಕಡುಪಾಪಿ ಎಂದು ಭಾವಿಸಿದೆಯಾ? ಅಮ್ಮ, ನುಡಿದಿದಂ ನಡೆಸಲಾರದ ಕಡುಕೂಲನೆ ಕರ್ಣಪೆ ಸೂರ್ಯತನುಜಂ ಬಿಡು ಬಿಡು ಚಿಂತೆಯನ್ನು ಮಾತೆಯೇ, ನೀ ಬಿಡು ಬಿಡು ಚಿಂತೆಯನ್ನು ಮಾತೆಯೇ, ನಡೆಸುವೆನು ಧರ್ಮದಾಳೆ ಮತ್ತಿತನಾಳೆ ಜನನಿ ಜನನಿ. ಕುಮಾರ್, ನಾಳಿನ ಯುದ್ಧದಲ್ಲಿ ಅದೇನು ಹೇಳು ತಾಯಿ? ನಾಳಿನ ಯುದ್ಧದಲ್ಲಿ ಯುದ್ಧ ಮಾಡುವಾಗ ನೀನು ನಾನು ಹೇಗೆ ಕೇಳಲಿ ಕಂದ? ಕೇಳಲು ಮಾತೇ ಬರದಂತಾಗಿರುವುದು. ಅದೇನು ಹೇಳು ತಾಯಿ?
ತೊಟ್ಟ ಬಾಣವ ತೊಡುವುದಿಲ್ಲೇನು ತಾರ ತೊಟ್ಟ ಬಾಣವ ತೊಡುವುದಿಲ್ಲೇನು ತಾರ ದಿಟ್ಟದ ನದಿ ವೇದಾಟನೆ ಹೋಗು ದಿಟ್ಟದ ನದಿ ವೇದಾಟನೆ ಹೋಗು ಕುವರನೆ ಬೇಡು ಪರಮದಯ ನರನೊಳು ಶರಗಳ ತೊಳೆದಿರು ಕುವರ ಕುವರ ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ ಸುಯೋಧನ, ಈಗ ನೀನು ಕೇಳಿ. ಹೋ ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮಮ ಮಹಾಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡು ಈಗ ನನ್ನ ಹೆತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದರು. ಅಮ್ಮ, ಪ್ರಪಂಚದಲ್ಲಿ ದೈವಬಲವಿಲ್ಲದವನು ಬದುಕಿದ್ದರೂ ಪ್ರಯೋಜನವಿಲ್ಲ. ನಿಮ್ಮೆಲ್ಲರ ಇಷ್ಟದಂತಾಗಲಿ. ನಾನು ಈಗಲೇ ಯುದ್ಧ ಭೂಮಿಗೆ ಹೋಗುವೆನು. ಅಮ್ಮ, ನಿಮ್ಮೆಲ್ಲರ ಇಷ್ಟದಂತಾಗಲಿ. ಅಮ್ಮ, ನಿಮ್ಮೆಲ್ಲರ ಇಷ್ಟದಂತಾಗಲಿ. ನೀನು ಇನ್ನು ಹೋಗಿ ಬಾ ತಾಯಿ. ಅಮ್ಮ ಅಮ್ಮ, ಸ್ವಲ್ಪ ಹೀಗೆ ಬಾ ತಾಯಿ. ಕನ್ನ, ನಿನ್ನ ಮಾತಿನಲ್ಲಿ ಸಂದೇಹ ಇಲ್ಲವೇ? ಅಮ್ಮ, ಇನ್ನೂ ಈ ಮಗನ ಮೇಲೆ ಸಂದೇಹವೇ? ಹೆತ್ತ ಕರುಳಿನ ಬಾಡೆನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲಲ್ಲೇ, ಕಟ್ಟ ಕಡೆಯೋ ಕರ್ಮದಾರಿಗೆ ನಾ ಕಾಲಿಡಲಲ್ಲೇ, ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆನು ನನ್ನಿ ಜನನಿ. ಸಂದೇಹವ ಬಿಡು, ಈ ಕಳ್ಳನ ಮಾತನ್ನು ಕೇಳಮ್ಮ, ಸಂದೇಹವ ಬಿಡು. ಅಮ್ಮ, ಹೇಳು ತಾಯಿ. ತೊಡುವುದು ಒಂದೇ, ಹಿಡಿಯುವುದೊಂದೇ ಬಾಳಿದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದು. ತಗುದೆ ಕಂದ. ಹಿಡುವುದು ಒಂದೇ ಬಾಣದ ಗುರಿ, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಮರ, ಕೇಳ್ತಾಯಿ. ಮುಗಿಲ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ತಾಣ ತಪ್ಪೆನ್ನಮ್ಮ, ನಿನ್ನಾಣ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಅಂತಿಮ ದರ್ಶನವು ಹಿಂದೆ ಎಂದು ತೋರು. ಕುಮಾರ, ನಿನ್ನನ್ನು ಪುನಃ ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಕರ್ಣ, ಹೌದು ತಾಯಿ,
ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ ತಾಯಿ? ಹೇಳು ಕಂದ. ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡುತ್ತೇನೆ. ಖಂಡಿತ ನಡೆಸಿಕೊಡುವೆಯ? ಸತ್ಯವಾಗಿ ನೆರವೇರಿಸಿಕೊಡುತ್ತೇನೆ ಅಮ್ಮ. ಕುಮಾರ. ನಿನ್ನ ಯುದ್ಧ ಮುಗಿಯ ತನಕ, ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕುಮಾರ. ಹೌದು ತಾಯಿ, ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತನಾದರೆ, ಕುಮಾರ. ಹೌದು ತಾಯಿ, ಹೇಳಬೇಡ ಮಗನೇ. ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಬೇಕೆಂದು ಅತಿ ವಿನಯದಿಂದ ಕೇಳಿಕೊಳ್ಳುವೆ. ಪರಮಾತ್ಮ, ಇಂತಹ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯ ಇನ್ನಿಲ್ಲದಾಗಲಿ, ಇನ್ನಿಲ್ಲದಾಗಲಿ, ಇನ್ನಿಲ್ಲದಾಗಿ ಹೋಗಲಿ. ಹೇ ವಿಧಿ, ನಿನ್ನ ಲೀಲೆಯು ಅಪಾರವಾದುದು. ಹೇ ವಿಧಿ, ನಿನ್ನ ಲೀಲೆಯು ಅಪಾರವಾದುದು. ವಿಧಾತನ ನಾಟಕ ಬಲ್ಲವರ ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ಮಾಯಾ ಜಾಲ. ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ. ವಿಧಿಗೈದ ಮೋಸದಿಂದ. ಹೇ ಪರಮಾತ್ಮ, ಎಣ್ಣೆಯ ಬಾಳು ಕಣ್ಣೀರು ಜಗದಿ. ಹೇ ಭಗವಂತ, ಎಣ್ಣೆಯ ಬಾಳು ಕಣ್ಣೀರು ಜಗದಿ ಪಾಲಿಪರಾರೋ ದೀನನ ದಯದಿ. ಹೇ ಪರಮಾತ್ಮ, ಪಾಲಿಪರಾರೋ ದೀನನ ದಯದಿ ಕೊನೆಗಾಣಿಸಯ್ಯ ಕರ್ಮದ ಬಂಧನ. ಹೇ ಪರಮಾತ್ಮ, ಕೊನೆಗಾಣಿಸಯ್ಯ ಕರ್ಮದ ಬಂಧನ. ದಾರಿಯ ಕಾಣದೆ ಬಂಧನ ಕರನಾದೆ. ದಾರಿಯ ಕಾಣದೆ ಬಂಧನ ಕರನಾದೆ. ಗತಿಹೀನನಾದೆ ಜಗದಿ. ವಿಧಿಗೈದ ಮೋಸದಿಂದ ವಿಧಿಯೇ ಹರಿಸಿದೆ. ಉಳಿಸಿದೆ ಹೇ ಪರಮಾತ್ಮ, ಕೊನೆಗೂ ನೀನು ನನ್ನ ಕೈ ಬಿಟ್ಟೆಯಲ್ಲ. ಭಗವಂತ, ಈ ಸೃಷ್ಟಿಯಲ್ಲಿ ನಿನ್ನನ್ನು ಮೀರಿ ಬದುಕುವವರು ಯಾರೂ ಇಲ್ಲ ತಂದೆ. ಎಲ್ಲವೂ ನಿನ್ನಂತೆಯೇ ನಡೆಯುವುದು. ಈ ನರಮಾನವರಿಂದ ಏನೂ ನಡೆಯುವುದು ತಂದೆ. ಎಲ್ಲವೂ ನಿನ್ನ ಇಚ್ಛೆ. ಹೇ ಭಗವಂತ, ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ
ಭಗವಂತ